ಗಿಲ್ಲಿ ಪಕ್ಕನೇ ಕಾವ್ಯ ನಿಂತಿದ್ರು. ಕಾವ್ಯ ಒಂದ್ಸಲ ಗಿಲ್ಲಿ ತಿರುಗಿ ನೋಡಲೇ ಇಲ್ಲ ಗುರು, ಯಾಕೆ ಅಂತ ಗೊತ್ತಿಲ್ಲ. ನಾನಂತೂ ಕನ್ಫ್ಯೂಸ್ ಆಗೋದೆ. ಇಲ್ಲಿ ಶರವಣ ನಿಂತಿದ್ರು, ಆ ಕಡೆ ಗಿಲ್ಲಿ ನಿಂತಿದ್ರು, ಈ ಕಡೆ ಕಾವ್ಯ ನಿಂತಿದ್ರು. ಕಾವ್ಯ ಮುಂದೆನೆ ಅಂದರೆ ರಕ್ಷಿತಾಗೆ ಗಿಲ್ಲಿ ಕಾಲ್ ಮಾಡಿ, ರಕ್ಷಿತಾ ಆಳೆ ಹೊರಟೋದ, ಇಲ್ಲಿ ಕರಿತಿದ್ದಾರೆ ಅಂತ ಕಾಲ್ ಮಾಡೆಲ್ಲ ಕರೀತಾರೆ ಗಿಲ್ಲಿ ರಕ್ಷಿತಾನ. ಸೊ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಗಿಲ್ಲಿ ಮತ್ತು ರಕ್ಷಿತಾ ಮೊದಲು ಅಲ್ಲೆಲ್ಲ ಜನಗಳ ಹತ್ರ ಮಾತಾಡ್ತಾರೆ. ಟೆರೆಸ್ ಹತ್ರ ನಿಂತ್ಕೊಂಡು, ಬಾಲ್ಕನಿಲೆಲ್ಲ ನಿಂತ್ಕೊಂಡು, ಗೋಲ್ಡ್ ಪ್ಯಾಲೇಸ್ ನಿಂದ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಜನಗಳ ಹತ್ರ ಎಲ್ಲ ಮಾತಾಡ್ತಿರ್ತಾರೆ. ಅದಾದ ನಂತರ ಕಾವ್ಯ ಲೇಟಾಗಿ ಬರೋದು. ಅಷ್ಟರಲ್ಲಿ ಮೋಸ್ಟ್ಲಿ ರಕ್ಷಿತಾ ಹೊರ್ಟೋಗಿದ್ಲು ಅನ್ಸುತ್ತೆ. ಅವಾಗಲೇ ಶರವಣ್ಣ ಅವ್ನಿಗೆ ಗೋಲ್ಡ್ ಎಲ್ಲ ಹಾಕಿ ಅಂದರೆ ಫೋಟೋಸ್ ಎಲ್ಲ ಇದು ಮಾಡಬೇಕಲ್ಲ, ಗೋಲ್ಡ್ ಎಲ್ಲ ಹಾಕ್ತಾರೆ ಕತ್ಗೆ. ಈ ಕಡೆ ಕಾವ್ಯ ನಿಂತಿರ್ತಾಳೆ, ಶರವಣ್ಣ ಈ ಕಡೆ ಗಿಲ್ಲಿ ನಿಂತಿರ್ತಾರೆ. ಆಗ ಎಲ್ಲರೂ ನಿಂತಿರ್ತಾರೆ, ಜಾನ್ವಿ ಅವರೆಲ್ಲ ನಿಂತಿರ್ತಾರೆ, ಆಲ್ಮೋಸ್ಟ್ ಅನುಷರ ಎಲ್ಲ ಬಂದು ನಿಂತಿರ್ತಾರೆ. ಆಗ ಶರವಣ ಎಲ್ಲಿ ಅವರು ರಕ್ಷಿತಾ ಬೇಕು ಈಗ ಅಂತ ಕರೆದಾಗ ಗಿಲ್ಲಿ ಸಡನ್ನಾಗಿ ರಕ್ಷಿತಾಗೆ ಕಾಲ್ ಮಾಡಿ, ರಕ್ಷಿತಾ ಎಲ್ಲಿದ್ಯಾ, ಹೊರಟೋದ ಅಂತ ಫೋನ್ ಮಾಡಿ ಕೇಳ್ತಿದ್ದಾನೆ ರಕ್ಷಿತಾನ ಗಿಲ್ಲಿ. ಅಲ್ಲಿ ಕಾವ್ಯ ಅಲ್ಲೇ ಇದ್ದಾರೆ, ಬಟ್ ಒಂದ್ಸಲ ಅವ್ನು ತಿರುಗೇ ನೋಡಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ಕಾವ್ಯ ಬಂದಾಗಂತೂ ಜನಗಳೆಲ್ಲ ಕಾವು ಕಾವು ಅಂತ ಜೋರಾಗಿ ಕಿರ್ಚಕ್ಕೆ ಮಾಡಿದ್ರು. ಕಾವ್ಯ ಅಂತೂ ಫುಲ್ ಖುಷಿ ಆಗೋದ್ರು. ಕಾವು ಕಾವು ಅಂತ ಕೂಗಿದ ತಕ್ಷಣ ಕಾವ್ಯ ಅಂತ ಇರಲ್ಲ, ಕಾವು ಕಾವು ನೋಡಿ ಗಿಲ್ಲಿ ಇಟ್ಟಿದ್ದೊಂದು ಹೆಸರು ಫುಲ್ ಫೇಮಸ್ ಆಗೋಯ್ತು ಈಗ. ಅದೇ ಅದೇನೋ ಗೊತ್ತಿಲ್ಲ ಗುರು, ಗಿಲ್ಲಿ ಜೊತೆ ಇದ್ದ ಹುಡುಗಿರೆಲ್ಲ ಆಲ್ಮೋಸ್ಟ್ ಫೇಮಸ್ ಆಗಿ ಹೋಗ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಗಿಲ್ಲಿ ಒಂಥರ ಲಕ್ ಅಂತಲೇ ಹೇಳ್ಬೋದು ಎಲ್ಲ ಹುಡುಗಿರ್ಗು. ಬಿಗ್ ಬಾಸ್ ಮನೆಗೆ ಬಂದಿದ್ದು ಯಾವುದೇ ಹುಡುಗಿ ಅಂದರೆ ಗೆಸ್ಟ್ ಥರ ಬರೋಲ್ಲ, ಗೆಸ್ಟ್ ಥರ ಬರ್ತಿದ್ರಲ್ಲ ಹುಡುಗಿರು, ಅವರು ಕೂಡ ಗಿಲ್ಲಿ ಜೊತೆ ಒಂಚೂರು ಆ್ಯಕ್ಟಿವ್ ಆಗಿ ಏನಾರು ಮಾತಾಡ್ಸ್ಬಿಟ್ರೆ ಸಾಕು ಅವರು ಇದಾಗ್ಬಿಡ್ತಿದ್ರು, ಫೇಮಸ್ ಆಗಿಬಿಡ್ತಿದ್ರು. ಅಂದರೆ ಅವ್ನು ಏನೋ ಒಂದು ಇದೆ, ಲಕ್ ಇದೆ ಅವನ ಹತ್ರ, ಏನೋ ಗೊತ್ತಿಲ್ಲ. ಅವನ ಜೊತೆ ಬಂದಿದ್ದ ಹುಡುಗಿರು, ಮಾತಾಡಿದ್ದು ಹುಡುಗಿರೆಲ್ಲ ಒಂಥರ ಫೇಮಸ್ ಆಗಿಬಿಡ್ತಾರೆ. ಒಂದು ರೀತಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದಾಗಿತ್ತು. ಇವತ್ತು ಎಲ್ಲರೂ ಈವೆಂಟಲ್ಲೆಲ್ಲ ಎಲ್ಲರೂ ಕೂಡ ಬಂದಿದ್ರು. ಮೋಸ್ಟ್ಲಿ ಅಶ್ವಿನಿ ಮೇಡಮ್ ಮಾತಾಡ್ಸಿದ್ರೆ ಡೌಟೇ ಗಿಲ್ಲಿನ. ಜಾನ್ವಿ ಅಲ್ಲೇ ಇರ್ತಾರೆ ಗಿಲ್ಲಿ ಪಕ್ಕ. ಅದು ಅಲ್ಲದೆ ಬೌನ್ಸರ್ಸ್ಗಳಿಗೆ ಮತ್ತು ಇವರು ಮೀಡಿಯಾದವ್ರಿಗೆಲ್ಲ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ. ರೀಸನ್ ಇಷ್ಟೇ, ಗಿಲ್ಲಿನ ಬೌನ್ಸರ್ಸ್ಗಳು ಈ ಮೀಡಿಯಾದವ್ರನ್ನೆಲ್ಲ ಹಿಂಗೆ ತಳ್ಳಿಬಿಟ್ಟು ಹಿಂಗೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಹಿಂಗೆ ತಳ್ಳಿಬಿಡ್ತಾರೆ, ಪುಷ್ ಮಾಡಿಬಿಡ್ತಾರೆ ಜೋರಾಗಿ. ಇವರು ಮೀಡಿಯಾದವರೆಲ್ಲ ಬೈತಾರೆ, ಏನಕ್ಕೆ ಹಿಂಗೆ ತಳ್ತಿದೀಯ ಮಗನೇ, ಅಂದರೆ ನಾನು ಇದನ್ನೆಲ್ಲ ಮೈಯೆಲ್ಲ ಮುಟ್ಟು ಮಾತಾಡ್ಸ್ತಿದ್ದೀಯ ಅನ್ನೋ ರೀತಿ ಜೋರಾಗಿ ಜಗಳ ಆಡ್ಬಿಡ್ತಾರೆ. ಆಗ ಗಿಲ್ಲಿ ಏನು ಮಾತಾಡ್ತಾನೆ ಇಲ್ಲ. ಅವ್ರು ಪಾಪ ಹಿಂದಿರೋರೆಲ್ಲ ಅಣ್ಣ ಏನಾರು ಹೇಳೋಣ ಸಮಾಧಾನ ಮಾಡ ಅಂತ ಅವ್ನು ನಗ್ತಾ ಇದ್ದಾನೆ ಮೀಡಿಯಾದವ್ರ ಮುಂದೆ ನಿಂತ್ಕೊಂಡು. ಸೊ ಆಮೇಲೆ ಸಮಾಧಾನ ಆದರು. ಅಲ್ಲಿ ಪ್ಯಾಲೇಸರ್ ಅವರೆಲ್ಲ ಇರ್ತಾರೆ ಕೆಲಸ ಮಾಡೋರು, ಅವರೆಲ್ಲ ಸರ್ ಸುಮ್ಮನೆ ನಿಧಾನ ಸಮಾಧಾನ ಮಾಡ್ಕೊಳ್ಳಿ ಅಂತ ಅವರೆಲ್ಲ ಸಮಾಧಾನ ಮಾಡ್ತಾರೆ. ನಂತರ ಗಿಲ್ಲಿನ ಕರ್ಕೊಂಡೋಗಿ ಬೌನ್ಸರ್ಸ್ ಎಲ್ಲ ಆಚೆ ಬಿಡ್ತಾರೆ. ಸೊ ಇಷ್ಟು ಇವತ್ತಿನ ಇದಾಗಿತ್ತು. ಒಟ್ಟಲ್ಲಿ ಗಿಲ್ಲಿ ರಕ್ಷಿತಾ ಇದು ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿದೆ ಅಂತ ಇಲ್ಲಿಂದಂತೂ ಗೊತ್ತಾಗುತ್ತೆ. ಒಟ್ಟು ಗಿಲ್ಲಿ ರಕ್ಷಿತಾ ಕಾಲ್ ಮಾಡ್ಬಿಟ್ಟು ರಕ್ಷಿತಾ ಎಲ್ಲಿದೆ ಬೇಗ ಬಾ, ಇಲ್ಲಿ ಕರಿತಿದ್ದ ಶರವಣ್ಣ ಅಂತ ಕರೆದಂತೂ ನಿಜ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಿಮಗೆ ಏನಾರ ಕಾವ್ಯ ಮತ್ತು ಗಿಲ್ಲಿ ಮಾತಾಡಿದ್ದು ಅಂದರೆ ಗೋಲ್ಡ್ ಪ್ಯಾಸಲ್ಲಿ ನಿಮ್ಗೆ ಯಾರು ಮಾತಾಡಿದ ವೀಡಿಯೋ ಸಿಕ್ಕಿದ್ರೆ ದಯವಿಟ್ಟು ಸೆಂಡ್ ಮಾಡಿ ನನಗೆ. ಥ್ಯಾಂಕ್ ಯು.